ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪಾಂಡವರು ಅತ್ಯಂತ ವೈಭವೋಪೇತವಾದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆ ಸಮಯದಲ್ಲಿ ಬಲಿ ಮತ್ತು ಕಲಿ ಅಂತನ್ನುವ ದೈತ್ಯರು, ಬಲಿಚಕ್ರವರ್ತಿಯಲ್ಲಿ ಬಲಿನಾಮಕನಾದಂತಹ ದೈತ್ಯ ಪ್ರವೇಶ ಮಾಡಿದ್ದಾನೆ. ಅವನನ್ನು ಹೊಡೆದು ಓಡಿಸಿದ್ದಾರೆ ಭೀಮಸೇನ ದೇವರು. ಕಲಿ ಅಂತನ್ನೋದು ಅವನು ದೈತ್ಯನೇ ಸರಿ, ಅವನನ್ನು ಹೊಡೆದು ಓಡಿಸಿದ್ದಾರೆ. ಅವನಂತಾನೆ ನನ್ನ ಕಾಲ ಈಗ, ನಾನು ಇರಬೇಕಾದದ್ದು, ಹಾಗಾಗಿ ಅಂತ ಏನೇನೋ ಎಲ್ಲ ಮಾತುಗಳನ್ನು ಹೇಳಿದರೆ ಧರ್ಮರಾಜ ಹೇಳ್ತಾನೆ, ನಮ್ಮ ಸಂತತಿ ಇರುವರಿಗೂ ಕೂಡ ನೀನು ಇಲ್ಲಿ ಬರ್ತಕ್ಕದ್ದಲ್ಲ, ಇರತಕ್ಕದ್ದಲ್ಲ. ಆಮೇಲಾದರೂ ಕೂಡ ನೀನು ನನಗೆ ಕಪ್ಪು ಕಾಣಿಗೆ ಟ್ಯಾಕ್ಸನ್ನು ಕಟ್ಟಬೇಕು, ನಿನ್ನೆ ಎಲ್ಲ ನೀವು ಕೇಳಿದ್ದೀರಿ ಅಂತ ಹೇಳಿ ಇಷ್ಟು ಪದಾರ್ಥಗಳಲ್ಲಿ ಸೀಮಾ, ಅಧಿ, ಬಹುವಾಕ್ಯ, ತುಲಾ, ಮಾನ ಇವುಗಳಲ್ಲಿ ನೀನು ಒಟ್ಟಾರೆ ಇರತಕ್ಕದ್ದಲ್ಲ, ಅದನ್ನು ಸತ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಇಷ್ಟು ಮಾಡಿ ಅನಂತರದಲ್ಲಿ ಅರ್ಜುನ ತಾನು ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ, ಯುದ್ಧದ ಸಮಯದಲ್ಲಿ ನೀನು ನನಗೆ ಗೀತೋಪದೇಶವನ್ನು ಮಾಡಿದ್ದಿ, ಆ ಗೀತೋಪದೇಶವನ್ನು ಮತ್ತೆ ಪುನಃ ನಾನು ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ, ಹಾಗಾಗಿ ಅವಶ್ಯವಾಗಿ ಆ ಗೀತೋಪದೇಶವನ್ನು ಮಾಡು ಅಂದಾಗ ಸರಿ ಅಂತ ಪರಮಾತ್ಮ ಅದ್ಭುತವಾದ ಗೀತೋಪದೇಶವನ್ನು ಮಾಡ್ತಾನೆ. ವಿಷ್ಣು ತದನುಗಾನಾಂಚ ಪ್ರೀತಿಕೃತ್ ಧರ್ಮ ಈರಿತಃ. ಪರಮಾತ್ಮ ಮತ್ತು ಪರಮಾತ್ಮನ ಭಕ್ತರಲ್ಲಿ ಭಕ್ತಿಯನ್ನು ಮಾಡಬೇಕು, ಧರ್ಮವನ್ನು ಅತ್ಯಂತ ವಿಷ್ಣೋಸ್ತದುಗಾನಾಂಚ ಪ್ರೀತಿಕೃತ್, ಪರಮಾತ್ಮನಲ್ಲಿ ಪ್ರೀತಿ, ಪರಮಾತ್ಮ ಭಕ್ತರಲ್ಲಿ ಪ್ರೀತಿ ಮಾಡುವುದು ಪ್ರಧಾನವಾದ ಧರ್ಮ. ಇನ್ನು ಇತರವಾದಂತಹ ಯಾವುದೂ ಕೂಡ ಧರ್ಮವಲ್ಲ. ಪರಮಾತ್ಮನಲ್ಲಿ ವಿಶ್ವಾಸ, ಭಕ್ತಿ, ಶ್ರದ್ಧೆಗಳನ್ನು ಮಾಡುವುದೇ ಇದು ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ತಿಳಿಸಿಕೊಡ್ತಾನೆ. ಆಮೇಲೆ ಸುಭದ್ರ ಸಹಿತವಾಗಿ ಪರಮಾತ್ಮ ದ್ವಾರಕೆಗೆ ಹೋಗುವ ಸಮಯ ಬಂದಿರುತ್ತದೆ. ದ್ವಾರಕೆಗೆ ಹೋಗುವ ಹಾದಿಯಲ್ಲಿ ಉದಂಕ ಅಂತನವನು ಭೇಟಿಯಾಗ್ತಾನೆ. ಉದಂಕ ಇವನು ದುರ್ಯೋಧನನ ಗುರುನೂ ಹೌದು, ದುರ್ಯೋಧನನ ಮಿತ್ರನೂ ಹೌದು. ಆ ಉದಂಕ ತಾನು ಭೇಟಿಯಾಗ್ತಾನೆ. ಭೇಟಿಯಾಗಿ ಶಾಪ ಕೊಡಬೇಕು ಅಂತ ಬರ್ತಾನೆ. ಯಾಕೆ? ನೀನು ನನ್ನ ಮಿತ್ರ, ನನ್ನ ಶಿಷ್ಯನನ್ನು ಸಂಹಾರ ಮಾಡಿಸಿದ್ದಿ ನೀನು, ಹಾಗಾಗಿ ನಿನ್ನ ಮೇಲೆ ನನಗೆ ಸಿಟ್ಟಿದೆ. ಸಮಾಧಿ ವಿರತೋದಂಕ ಪರಿಪೃಷ್ಟ ಪತಿಪ್ರಭು ಹತಂ ದುರ್ಯೋಧನಂ ಪ್ರಾಹ ಸಭಾತೃ ಸುತ ಸೈನಿಕಂ. ತನ್ನ ತನ್ನ ತಮ್ಮಂದರಿಂದ ಸಹಿತನಾಗಿ ದುರ್ಯೋಧನನನ್ನು ಸಂಹಾರ ಮಾಡಿದ ಭೀಮಸೇನ ದೇವರು.
ತಮ್ಮನನ್ನೂ ಬಿಡಲಿಲ್ಲ, ದುರ್ಯೋಧನನನ್ನೂ ಬಿಡಲಿಲ್ಲ. ತಮ್ಮನಿಂದ ಸಹಿತನಾದ ದುರ್ಯೋಧನನ ಸಂಹಾರ ಮಾಡಿದ, ನೀನು ಮಾಡಿಸಿದಿ, ಎಲ್ಲ ಸೈನ್ಯವನ್ನು ಕೊಂದು ಹಾಕಿದಿ. ಹಾಗಾಗಿ ನಿನ್ನನ್ನು ನೋಡಿ ನನಗೆ ಸಹನೆ ಇಲ್ಲ, ನಾನು ನಿನ್ನ ಶಾಪ ಕೊಡ್ತೇನೆ. ಏವಂ ಶಿಷ್ಯ ವಧಕೋಪೇನ, ಶಿಷ್ಯನ ಸಂಹಾರ ಮಾಡಿಸಿದ ಕಾರಣಕ್ಕೆ ಸಿಟ್ಟಿಗೆ ಬಂದ ಉದಂಕ ಶಪ್ತುಂ ಆತ್ಮಾನ ಮುದ್ಯತಂ, ದೇವರಿಗೆ ಶಾಪ ಕೊಡಬೇಕು ಅಂತ ಹೋದಾಗ ಪರಮಾತ್ಮ ಅಂತಾನೆ, ತಡಿ, ನಿನಗೇನಾಗಿದೆ, ನಾನು ಯಾರು ಅಂತನ್ನೋದು ಗೊತ್ತಿಲ್ಲ ನಿನಗೆ ಅಂತ ಹೇಳಿ ಕೇಶವೋ ಅಶಮತ್ ವಾಕ್ಯೇರ್ ವಿಶ್ವರೂಪಂ ಪ್ರದರ್ಶಚ. ಆ ಉದಂಕನ ಮಹಾಭಾಗ್ಯ ನೋಡಿ, ಆ ಉದಂಕನ ಸೌಭಾಗ್ಯ, ಉದಂಕನಿಗೆ ವಿಶ್ವರೂಪ ತೋರಿಸ್ತಾನೆ ಪರಮಾತ್ಮ. ಭೀಷ್ಮಕ ರಾಜನಿಗೆ, ಭೀಷ್ಮಾಚಾರ್ಯರಿಗೆ, ಅರ್ಜುನನಿಗೆ, ಅನೇಕ ಜನರಿಗೆ ವಿಶ್ವರೂಪ ತೋರಿಸಿದ್ದಾನೆ. ಹಾಗೆ ಉದಂಕನಿಗೂ ವಿಶ್ವರೂಪ ತೋರಿಸಿದ. ನಾನು ಯಾರು, ನನ್ನ ವ್ಯಕ್ತಿತ್ವ ಏನು, ನಾನು ಯಾಕೆ ಹಾಗೆ ಮಾಡಿದೆ ಎಲ್ಲ ನಿನಗೆ ಗೊತ್ತಾಗಬೇಕು ನೋಡು ಅಂತ ಹೇಳಿ ವಿಶ್ವರೂಪ ತೋರಿಸಿದಾಗ, ಮದ್ಭಕ್ತೋ ನಿತರಾಮೇಶ ಮದ್ ಆರಾಧನ ತತ್ಪರ ಮಾಂ ಅವಜ್ಞಾಯ ನಿರಯಂ ಮಾಮುತ್ಥಾನಂ ವ್ರಜೇದಿತಿ. ಆಗ ತಪ್ಪಾಯಿತು ಅಂತ ಶರಣಾಗತನಾಗ್ತಾನೆ. ಸ್ವಾಮಿ ಕ್ಷಮೆ ಮಾಡಿರಿ, ತಪ್ಪಾಯಿತು, ನಾನು ಮಾಡಬಾರ್ದಾಗಿತ್ತು ಈ ತಪ್ಪನ್ನು ಅಂತ ಹೇಳಿ ದೇವರಿಗೆ ಶಾಪ ಕೊಡಲಿಕ್ಕೆ ಬಂದ ಆ ವ್ಯಕ್ತಿ ಪರಮಾತ್ಮನಲ್ಲಿ ಶರಣಾಗತನಾಗಿ ನಮಸ್ಕಾರ ಮಾಡಿ, ಪಶ್ಚಾತ್ತಾಪಾಭಿದತ್ತಾಪ್ತ ತಮೇವ ಶರಣಮ್ಮೆಯೋ, ಪಶ್ಚಾತ್ತಾಪದಿಂದ ಎಂಥ ಮೂರ್ಖತನ ಮಾಡ್ತಾ ಇದ್ದೆ, ಎಷ್ಟು ಹುಚ್ಚ ಕೆಲಸ ಆಗ್ತಿತ್ತು ನನ್ನಿಂದ ಅಂತ ಹೇಳಿ ದೇವರ ವ್ಯಕ್ತಿತ್ವವನ್ನು, ದೇವರ ಗುಣಗಳನ್ನು ತಿಳಿದು ಸ್ತೋತ್ರ ಮಾಡ್ತಾ ದೇವರಲ್ಲಿ ಶರಣಾಗತನಾಗಿದ್ದಾನೆ ಪಶ್ಚಾತ್ತಾಪಪಟ್ಟು. ಆಗ ದೇವರು ಅವನಿಗೆ ರಕ್ಷಣೆ ಮಾಡಿದ. ಆಗ್ಲಿಪ್ಪ, ನೀನು ನನ್ನ ಭಕ್ತನೇ, ತಸ್ಮೈ ದೇವೋ ಭಯಂ ದತ್ವಾ ಪ್ರೇಷಯಿಷ್ಯೇ ವ್ರತಂ ತವ. ಆಗ ಅವನು ಪ್ರಾರ್ಥನೆ ಮಾಡಿ ಕೇಳ್ತಾನೆ, ಇಲ್ಲ ಸ್ವಾಮಿ, ನನಗೆ ಅಮೃತ ಕುಡಿಬೇಕು ಅಂತ ಆಸೆಯಾಗಿದೆ, ನನಗೆ ಅಮೃತ ಬೇಕು ಅಂದಾಗಲಿ ಇಂದ್ರನಿಗೆ ಹೇಳುತ್ತೇನೆ, ನಿನಗೆ ಅಮೃತ ಕೊಡ್ತಾನೆ ಅವನು. ತಸ್ಮೈ ದೇವೋ ಭಯಂ ದತ್ವಾ ಪ್ರೇಷಯಿಷ್ಯೇ ಮೃತಂ ತವ ದಾತುಂ ಶಕ್ರಮಿತಿ ಪ್ರೋಕ್ತ ಅಯ್ಯೋ ದ್ವಾರವತಿಂ ಪ್ರಭು. ತನ್ನ ದ್ವಾರಕೆಗೆ ಹೊರಟಿದ್ದ, ಮಧ್ಯದಲ್ಲಿ ಉದಂಕ ಸಿಕ್ಕಿದ್ದ, ಶಾಪ ಕೊಡಲಿಕ್ಕೆ ಉದ್ಯುಕ್ತನಾದ. ಅವನಿಗೆ ವಿಶ್ವರೂಪ ತೋರಿಸಿ ಅನುಗ್ರಹ ಮಾಡಿದ ಪರಮಾತ್ಮ. ಆ ಉದಂಕ, ಇಲ್ಲ ನನಗೆ ಅಮೃತ ಬೇಕು ಅಂತ ದೇವರಲ್ಲಿ ಕೇಳಿದಾಗ ದೇವರಂತಾನೆ, ಅವಶ್ಯವಾಗಿ ನಾನು ಇಂದ್ರನಿಗೆ ಹೇಳ್ತೇನೆ, ಇಂದ್ರನ ಹತ್ರ ಇರುವುದು, ಇಂದ್ರನ ಕೆಲಸದು, ಹಾಗಾಗಿ ಇಂದ್ರ ಬಂದು ನಿನಗೆ ಅಮೃತ ಕೊಡ್ತಾನೆ ಅಂತಿಷ್ಟು ಹೇಳಿ ತಾನು ದ್ವಾರಕ್ಕೆ ಹೊರಟು ಬಿಡ್ತಾನೆ. ಅಥಾದಿದೇಶ ದೇವೇಶಂ ವಾಸುದೇವೋ ಮೃತಂ ಮುನೇಹೇ ದೇಹಿ ಇತಿ ವಂಚಯಿಷ್ಯಾಮಿ ಇತ್ಯಾಹ ಸೋಪಿ ಕ್ಷಮಾಪಯನ್. ಆಗ ಇಂದ್ರ ಬರ್ತಾನೆ. ಹೇಗಿದೆ ನೋಡಿ ಕಥೆಗಳೆಲ್ಲ. ಇಂದ್ರ ಬಂದು ದೇವರಲ್ಲಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನೀವು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ ಇಂದ್ರ ಬಂದು, ನೀವು ಉದಂಕನಿಗೇನು ಅಮೃತ ಕೊಡ್ರಿ ಅಂತ ಹೇಳಿದ್ರಿ, ಆದರೆ ಉದಂಕ ಅಮೃತವನ್ನು ಕುಡಿಯಲು ಯೋಗ್ಯನಾದ ವ್ಯಕ್ತಿಯಲ್ಲ. ಅದು ಅಸಾಧಾರಣ ಮನ್ನಂ ಹಿ ದೇವಾನಾಂ ಅಮೃತಂ ಸದಾ. ದೇವತೆಗಳಿಗೆ ಮಾತ್ರ ಅದು ಯೋಗ್ಯತೆ ಇದ್ದದ್ದು, ದೇವತೆಗಳು ಮಾತ್ರ ಕುಡಿಬೇಕು, ಎಲ್ಲ ತಿಳಿದ ವಿಷಯ ಸ್ವಾಮಿ. ಹಾಗಾಗಿ ನೀನು ಆಜ್ಞೆ ಮಾಡಿದ್ದಕ್ಕಾಗಿ ನಾನು ಕೊಡಬೇಕೇ ಹೊರತು ವೈಯಕ್ತಿಕವಾಗಿ ನನಗಿಚ್ಛೆ ಇಲ್ಲ, ಮತ್ತು ಅವನು ಕುಡಿಯಲು ಯೋಗ್ಯನೂ ಅಲ್ಲ, ಅರ್ಹನೂ ಅಲ್ಲ. ಹಾಗಾಗಿ ನಾನು ಅಮೃತವನ್ನು ಕೊಡೋದಿಲ್ಲ, ಅಮೃತದಂತೆ ಇರುವುದನ್ನು ಕೊಡ್ತೇನೆ, ಅಮೃತ ಕೊಡೋದಿಲ್ಲ. ಆಯಿತು, ಏನಾದರೂ ಮಾಡು, ಅವನಿಗೆ ಅಮೃತ ಕೇಳಿದ್ದಾನೆ, ಕೊಟ್ಬಿಡು ನೀ. ಓಂ ಇತ್ಯುಕ್ತೋ ಭಗವತ ತಸ್ನೇಹೇನ ಸಚತೀಪತಿ ಸಜಗುಪ್ಸಿತಂ ಮಾತಂಗವೇಷೋ ಭೂತ್ವಾ ಮುನಿಮ್ಯಯೋ. ಆಗ ತಾನು ವೇಷವನ್ನು ಧಾರಣೆ ಮಾಡಿಕೊಂಡು ಬಂದು ಅಮೃತವನ್ನು ಕೊಡಬೇಕು ಅಂತ ಹೇಳಿ ತಾನು ಮೂತ್ರದ ಸ್ರೋತಸ್ಸಿನಲ್ಲಿ ಅಮೃತವನ್ನು ಇಟ್ಟು ಮೂತ್ರ ರೂಪದಲ್ಲಿ ಅಮೃತವನ್ನು ಹರಿಸಿ ಅದನ್ನು ಕಲಶದಲ್ಲಿ ಹಾಕಿ ಇಂದ್ರ ಅವನಿಗೆ ಕೊಡ್ತಾನೆ. ಯಾರಿಗೆ? ಉದಂಕನಿಗೆ. ಆಗ ಅವನು ಥೂ, ಇದೇನಿದೆ ಅಮೃತ ಏನಿದು, ನಾನಿದನ್ನು ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಇಂದ್ರ ಅಂತಾನೆ, ನಿನ್ನ ಪಾಲಿಗೆ ಇದೇ ಅಮೃತ, ನೀವು ಕುಡಿಬೇಕಂದ್ರೆ ಇದನ್ನೇ ಕುಡಿಬೇಕು. ಮೂತ್ರಯನ್ನಿವ ತಂಪ್ರಾಹ ವಾಸುದೇವ ಸುಧಾಮಿಮಾಂ ಮಹರ್ಷೇ ಪ್ರೇಷಯಾಮಾಸ ತವಾರ್ಥೇ ತಾಂ ಪಿಬೇತಿ ಚ. ಇದೇ ನಿನಗೆ ಅಮೃತಪ್ಪ, ನೀನು ಇದನ್ನೇ ಕುಡಿಬೇಕು ಅಂದಾಗ ಅವನಂತಾನೆ, ಇದು ಅಮೃತ ಅಲ್ಲಿದು, ನಾನು ಕುಡಿಯೋದಿಲ್ಲ ಇದನ್ನು ಅಂತ ಹೇಳಿ ದೂರ ಮಾಡಿಬಿಡ್ತಾನೆ.
ಸಮೂತ್ರಮಿತಿ ಮತ್ವ ತಂ ಯಾಹಿ ದೇವಾಹ ಭರ್ತ್ಸಯನ್. ತಿರಸ್ಕಾರ ಮಾಡ್ತಾನೆ. ಯಾರ್ರೀ ಮೂತ್ರವನ್ನು ಅಮೃತ ಅಂತಾರ? ಇಂದ್ರ ಹೇಳಿದ, ನಿನ್ನ ಪಾಲಿಗೆ ಇದೆ ಅಮೃತಪ, ನಿನಗೆ ಅಮೃತ ಸಿಗುವುದಿಲ್ಲ. ವಂಚಯಿತ್ವೇವ ತಂ ಶಕ್ರೋ ಯಯೋ ಪ್ರೀತ ಸ್ವಮಾಲಯಂ. ಅವನನ್ನು ಬೈದು ತನ್ನ ಮನೆಗೆ ತಾನು ಹೋಗ್ಬಿಡ್ತಾನೆ. ಅದಕ್ಕಾಗಿ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಅಸಾಧಾರಣ ಮನ್ನಂ ಹಿ ದೇವಾನಾಂ ಅಮೃತಂ ಸದಾ ಅನ್ಯಪೀತಿ ತತಸ್ತ್ವಸ್ಯ ದೇವಾನಾಂ ಪರಮಾಪ್ರಿಯ. ಯೋಗ್ಯವಾದಂತಹದ್ದು ಅಮೃತ. ಅಮೃತವನ್ನು ಪಡಿಲಿಕ್ಕೆ ತಪಸ್ಸು ಮಾಡಬೇಕು. ಹಾಗೆ ಹೀಗೆ ಆಗೋದಿಲ್ಲ. ಅದು ಯೋಗ್ಯರಾದವರಿಗೆ ಸಿಗಬೇಕಾದ ವಸ್ತು ಅದು. ಹಾಗಾಗಿ ಉದಂಕ ಯೋಗ್ಯನಲ್ಲ, ಅವನಿಗೆ ಸಿಗ್ತಕ್ಕದ್ದಲ್ಲ. ಆ ಕಾರಣಕ್ಕಾಗಿಯೇ ಇಷ್ಟೆಲ್ಲ ನಾಟಕ ಮಾಡಿದ್ದು. ಆತ್ಮದತ್ತ ಪ್ರಸಾದಚ್ಚ ಸ್ವಪರಾಧಾತ್ ಪ್ರಚಾಲಿತೆ ಉದಂಕೆ ವಾಸುದೇವಸ್ತು ಯುಕ್ತಮೇವೇತಿ ಮನ್ಯತೆ ಸ್ವಪರಿಂ ಪ್ರಾಪ್ಯ ಇದುಬಿಹಿ. ಆಗ ಕೃಷ್ಣ ತಾನು ದ್ವಾರಕೆಗೆ ಹೋಗಿರ್ತಾನೆ. ಆಗ ಎಲ್ಲ ಯಾದವರು ಕೂತಿರ್ತಾರೆ. ಎಲ್ಲ ಇಷ್ಟೊತ್ತಿನವರಿಗೆ ಪರಮಾತ್ಮ ಇದಕ್ಕೆ ಹೋಗಿ ಎಲ್ಲ ಯುದ್ಧ ಆಯಿತು, ಇನ್ನು ಈ ಊರಿಗೆ ಹೋಗಬೇಕು ಅಂತಂದರೆ ಆ ಧರ್ಮರಾಜನಿಗೆ ಸಂದೇಹ ಬಂದಿತ್ತು. ಅದನ್ನು ಪರಿಹಾರ ಮಾಡಿಸಿದ ಪರಮಾತ್ಮ. ಭೀಷ್ಮಾಚಾರ್ಯಲ್ಲಿಂದು ಉಪದೇಶ ಮಾಡಿದ. ದೇವರು ದ್ವಾರಕೆಗೆ ಇರುವುದೇ ಕಮ್ಮಿ, ಎಲ್ಲ ಪಾಂಡವರ ಹತ್ರನೇ ಇರ್ತಿದ್ದ ದೇವರು. 18-20 ದಿವಸ ಅದರಿಗಿಂತ ಹಿಂದೆ ವ್ಯವಸ್ಥೆ ಮಾಡಲಿಕ್ಕೆ 1 ತಿಂಗಳಾನುಗಟ್ಟಲೆ ದೇವರು ಅಲ್ಲೇ ಇದ್ದಾನೆ ಪಾಂಡವರಲ್ಲಿ. ದ್ವಾರಕೆ ಏನಾಗಿದೆ ಗೊತ್ತಿಲ್ಲ. ದ್ವಾರಕೆಗೆ ಈಗ ಪರಮಾತ್ಮ ತಲುಪಿದ್ದಾನೆ. ಎಲ್ಲ ಯಾದವರಿಗೂ ತಾನು ಆದ ಎಲ್ಲ ಸಂದರ್ಭವನ್ನು ತಿಳಿಸ್ತಾನೆ, ಎಲ್ಲ ಆದ ಘಟನೆಗಳನ್ನು ತಿಳಿಸ್ತಾನೆ, ಆದ ಯುದ್ಧವನ್ನು ಎಲ್ಲ ತಿಳಿಸ್ತಾನೆ ಪರಮಾತ್ಮ. ತಿಳಿಸಿದಾಗ ಮತ್ತು ಅಭಿಮನ್ಯು ಸತ್ಯದ ಸುದ್ದಿಯನ್ನು ಹೇಳಿದ್ದಿಲ್ಲ, ಕೊನೆಗೆ ಹೇಳ್ತಾನೆ. ಎಲ್ಲರೂ ಬಹಳ ದುಃಖ ಪಡ್ತಾರೆ. ವೃತ್ತಾಂತಂ ಕಥಯಾಮಾಸ ಕೇಶವೇ ಇದು ಸಂಸದಿ ವಧಂ ಅಂತರಿತಂ ಸೂನೋ ಸಾತ್ವಿ ತೇಷೇನ ಸಾತ್ವತಿ ತತಸ್ಸು ದುಃಖಿತ ಶೂರಪುತ್ರಾದ್ಯ ಅಭಿಮನ್ಯುವೇ. ಅಭಿಮನ್ಯು ಸತ್ತ ಸುದ್ದಿಯನ್ನು ಕೇಳಿ ಎಲ್ಲರಿಗೂ ಬಹಳ ಮನಸ್ಸಿಗೆ ದುಃಖ ಆಯಿತು. ಹಾಗಾಗಿ ದುಃಖವಾದಾಗ ಎಲ್ಲರೂ ತರ್ಪಣಗಳನ್ನು ಕೊಟ್ಟಿದ್ದಾರೆ, ಶ್ರಾದ್ದವನ್ನು ಮಾಡಿದ್ದಾರೆ. ಮಾಡಬೇಕಾದವರೆಲ್ಲ ಬಹುಶಶ್ಚಕ್ರು ಕೇಶವ ಸಂಶಯ ನಿವಸತ್ಯತ್ರ ದೇವೇಶ ಧರ್ಮಪುತ್ರ ಕ್ರತುತ್ತಮ. ಇಷ್ಟೆಲ್ಲ ಆಗಿದೆ. ಆದ ಮೇಲೆ ಧರ್ಮರಾಜ ವಿಚಾರ ಮಾಡ್ತಾನೆ, ಕೃಷ್ಣ ಎಲ್ಲಿ ಹೋಗಿದ್ದಾನೆ? ದ್ವಾರಕೆಗೆ ಹೋಗಿದ್ದಾನೆ. ಎಲ್ಲ ಸುದ್ದಿಯನ್ನು ಹೇಳಿದ್ದಾನೆ ಯಾದವರಿಗೆ. ಯುದ್ಧದ ಸಂದರ್ಭ ಸುದ್ದಿ ಎಲ್ಲ ಹೇಳಿ ಅಭಿಮನ್ಯು ಸತ್ತ ಸುದ್ದಿಯನ್ನು ಹೇಳಿದ ಪರಮಾತ್ಮ. ಹೇಳಿ ಇಷ್ಟು ಆ ಕಡೆಗೆ ಸುದ್ದಿ ಆಗಿದೆ, ಆ ಕಡೆಗೆ ವಿಷಯ ಮುಗಿತು. ಈ ಕಡೆಗೆ ಧರ್ಮರಾಜ ತಾನು ಮನಸ್ಸು ಮಾಡ್ತಾನೆ. ಏನಂತ? ಸಂಶಯ ಅಪಾಪೇ ಪಾಪಶಂಕಿತ್ವ ಅಶ್ವಮೇಧ ಕ್ರತುತ್ತಮ. ಪಾಪ ಇಲ್ಲದಿದ್ದರೂ ಪಾಪದ ಶಂಕೆ ಇದೆ ನಿನಗೆ, ಅಶ್ವಮೇಧ ಮಾಡು ಅಂತ ಹೇಳಿದ್ರು. ಹಾಗಾಗಿ ಅಶ್ವಮೇಧ ಮಾಡಬೇಕು ಅಂತ ಮನಸ್ಸು ಮಾಡಿದ ಧರ್ಮಸೂನು ಧರ್ಮರಾಜ. ಆದರೆ ಅಶ್ವಮೇಧ ಯಾಗ ಮಾಡಬೇಕು ಅಂದರೆ ಅದು ದೊಡ್ಡ ಯಾಗ. ಅದು ಕುದುರೆಯನ್ನು ಕಳಿಸ್ಬೇಕು. ಆಯಾ ಊರಿಗೆ ಹೋದಾಗ, ಆಯಾ ದೇಶಕ್ಕೆ ಹೋದಾಗ ಆ ರಾಜ ಅದನ್ನು ಕಟ್ತಾನೆ. ಆ ಕುದುರೆಯನ್ನು ಬಿಡಿಸ್ಕೊಂಡು ರಾಜನ ಜೊತೆಗೆ ಯುದ್ಧ ಮಾಡಿ ಆ ಊರಿನಲ್ಲಿದ್ದ ರಾಜನ ಕಡೆಗಿಂತ ಕಪ್ಪು ಕಾಣಿಕೆ ತಂದು ಇಡೀ ದೇಶವನ್ನು ಗೆದ್ದು ಮಾಡುವಂತಹ ದೊಡ್ಡ ಯಾಗ ಅದು. ಸಂಕ್ಷೇಪವಲ್ಲಿ ಅಶ್ವಮೇಧ ಯಾಗ ಮಾಡ್ತೇನೆ ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಸಂಕ್ಷೇಪ ಏನು ಮಾಡೋದು? ಮಾಡಿದರೆ ವೈಭವದಿಂದ ಮಾಡಬೇಕು. ಎಲ್ಲ ಬ್ರಾಹ್ಮಣರನ್ನು ಕರಿಬೇಕು, ಊರಿನ ಜನಕ್ಕೆ ಊಟಕ್ಕೆ ಹಾಕಬೇಕು. ವೈಭವದಿಂದ ಯಾಗ ಮಾಡಬೇಕಾದದ್ದು, ಸಂಕ್ಷೇಪದಿಂದ ಅಲ್ಲ. ವೈಭವದಿಂದ ಮಾಡಬೇಕು ಅಂತಂದರೆ ರಾಜರಿಗೆ ಈಗಿನ ಯುದ್ಧ ಮುಗಿದಿದೆ. ಈಗ ಯುದ್ಧ ಮುಗಿದುಕೊಂಡು ಈಗಿನ ಸಿಂಹಾಸನ ಮೇಲೆ ಕೂತಿದ್ದಾನೆ. ಮತ್ತೆ ರಕ್ತಪಾತ, ಮತ್ತೆ ಜಗಳ, ಮತ್ತೆ ತುರುಮುರುಸು ಇವೆಲ್ಲ ಬೇಡ. ಸಂಕ್ಷೇಪದಿಂದ ಮಾಡಲಿಕ್ಕೆ ತಯಾರಿಲ್ಲ. ಯುದ್ಧ ಮಾಡಿ ರಾಜರ ಕಡೆಯಿಂದ ಕಪ್ಪು ಕಾಣಿಕೆ ತಗೊಂಡು ಬರಬೇಕು ಅಂದರೂ ಅದು ಮನಸ್ಸು ಮಾಡ್ತಾ ಇಲ್ಲ. ಆದರೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾನೆ. ಹೇಗಿದೆ ನೋಡಿ. ಆಗ ಈ ಮನಸ್ಸು ಈ ಗೊಂದಲದಲ್ಲಿ ಸಿಕ್ಕೊಂಡು ಬಿದ್ದಿದ್ದ ಧರ್ಮರಾಜ. ಅಶ್ವಮೇಧ ಮಾಡಬೇಕು, ಆದರೆ ರಾಜರ ಕಡೆಯಿಂದ ಕಪ್ಪು ಕಾಣಿಕೆ ತರಲಿಕ್ಕೆ ಮನಸ್ಸಿಲ್ಲ. ಈಗ ಯುದ್ಧ ಮುಗಿದ ಕಾರಣ ಸಂಕೋಚದಲ್ಲಿ ಮಾಡುತ್ತೇನೆ ಅಂತನ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಆಗ ಈ ಎಲ್ಲ ತಮ್ಮ ಗೊಂದಲಗಳನ್ನು ತಿಳಿದ ವಿಜ್ಞಾಯ ನಿತ್ಯ ವಿಜ್ಞಾತಂ ನಿಖಿಲೋ ಬಾದರಾಯಣ ನಚ ಮಧ್ಯಮ ಕಲ್ಪೇನ ಯಟ್ಟುಂ ತಸ್ಯ ಮನೋಗತಂ. ಆಗ ವೇದವ್ಯಾಸ ದೇವರು ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ. ಪ್ರಾದುರ್ಭೂತರಾಗಿ ಆವಿರ್ಭೂತೋ ಹಿಮವತಃ ಶೃಂಗಂ ಯತ್ರಾಭಿಸಂಗತಂ
ಅಲ್ಲಿ ಮೇರು ಪರ್ವತ ಮತ್ತು ಹಿಮಾಲಯ ಎರಡೂ ಆ ವೇದವ್ಯಾಸ ದೇವರು ಬಂದು ಪ್ರಾದುರ್ಭೂತರಾಗಿ ಹೇಳ್ತಾರೆ, ಯಾಕಿಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀಪ, ನಿನಗೆ ಐಶ್ವರ್ಯ ಬೇಕು ಯಜ್ಞ ಮಾಡಲಿಕ್ಕೆ, ಯಜ್ಞದಲ್ಲಿ ಬಂದ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಲಿಕ್ಕೆ, ದಕ್ಷಿಣೆ ಕೊಡಲಿಕ್ಕೆ, ಎಲ್ಲರಿಗೆ ಅನುಕೂಲ ಮಾಡುವುದಕ್ಕಾಗಿ ನಿನಗೆ ಹಣ ಬೇಕು. ಹಾಗಾಗಿ ಒಂದು ಕೆಲಸ ಮಾಡು. ಹಿಂದೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆಂದರೆ, ಮೇರು ಪರ್ವತ ಮತ್ತು ಹಿಮಾಲಯ ಎಲ್ಲಿ ಬಂದು ಒಂದು ಕಡೆಗೆ ಜೋಡಣೆ ಆಗ್ತದಲ್ಲ, ಆ ಸ್ಥಳದಲ್ಲಿ ಒಂದು ಯಾಗ ಮಾಡಿದ್ದಾನೆ. ಅದೇ ಸ್ಥಳದಲ್ಲಿ ಅದನ್ನೇ ಹೇಳ್ತಾರೆ ನೋಡ್ರಿ, ಮೇರು ಶೃಂಗೇಣ ಯತ್ರೈವ ವಿಷ್ಣು ಸ್ವಾತ್ಮಾನಮವ್ಯಯಂ ಲೋಕಸ್ಯ ಸಂಗ್ರಹೇ ಏಜೆ ಕರ್ಮ ಬಂಧೋಚ್ಚಿತೋಪಿ ಸನ್. ಪರಮಾತ್ಮನಿಗೆ ಯಾಗ ಮಾಡಿದರೇನೆ ಒಳ್ಳೆಯದಾಗ್ತದೆ, ಯಾಗ ಮಾಡದೇ ಇದ್ದರೆ ಸಮಸ್ಯೆ ಆಗ್ತದೆ. ಯಾವ ಕರ್ಮಬಂಧಕ್ಕೆ ಒಳಗಾಗಿಲ್ಲ ಪರಮಾತ್ಮ, ಕರ್ಮಬಂಧದಿಂದ ಉಜ್ಜಿತನಾಗಿದ್ದಾನೆ. ಕರ್ಮಪಾಶಕ್ಕೆ ಒಳಗಾದ ಸಂಸಾರದಲ್ಲಿ ಒದ್ದಾಡುವ ಜನರನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ಇದ್ದ ಪರಮಾತ್ಮನಿಗೆ ಕರ್ಮಬಂಧ ಇಲ್ಲ. ಆದರೂ ತಾನು ಪರಮಾತ್ಮ ಯಾಗವನ್ನು ಮಾಡಿದ್ದಾನೆ. ಎಲ್ಲಿ? ಆ ಮೇರು ಪರ್ವತದ ಮತ್ತು ಹಿಮಾಲಯ ಪರ್ವತ ಒಂದು ಕಡೆಗೆ ಬಂದು ಸೇರುವ ಸ್ಥಳ ಏನಿದೆಯಲ್ಲ, ಆ ಸ್ಥಳದಲ್ಲಿ ಅಲ್ಲಿ ಶಂಕರಾದ್ಯ ದೇವತೆಗಳು, ರುದ್ರದೇವರ ಮೊದಲಾದ ಎಲ್ಲ ದೇವತೆಗಳು ಮತ್ತು ಮರುತ್ ಮತ್ತು ಋಷಪರ್ವರಾಜ ಇವರೆಲ್ಲರೂ ಕೂಡ ಯಾಗವನ್ನು ಮಾಡಿ, ಯಜ್ಞೋಚ್ಚಿಷ್ಠ ಏನಿದೆಯಲ್ಲ, ಭಯಾನಕವಾದ ಸಂಪತ್ತಿದೆಯಲ್ಲಿ ಯಜ್ಞೋಚ್ಚಿಷ್ಠ. ದೇವರು ಯಾಗ ಮಾಡಿದ್ದಾನೆ, ರುದ್ರಾದಿಗಳು ಯಾಗ ಮಾಡಿದ್ದಾರೆ, ಮರುದ್ದೇವತೆ ಯಾಗ ಮಾಡಿದ್ದಾನೆ, ಋಷಪರ್ವರಾಜ ಯಾಗ ಮಾಡಿದ್ದಾನೆ. ಶಂಕರಾದ್ಯ ಸುರ ಯತ್ರ ಮರುತ್ತತ್ತೇಜಗೆ ಹರಿಂ ದಾನವೋ ಋಷಪರ್ವಾಚ ತತ್ರಾಸ್ತಿ ಧನಮಕ್ಷಯಂ. ಅಕ್ಷಯ ಮುಗಿಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಅಕ್ಷಯವಾದಂತಹ ಹಣ ಇದೆ ಅಲ್ಲಿ. ಹಾಗಾಗಿ ಆ ಹಣ ನಂದೇ. ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನಿಜವಾಗಿ ನೋಡುವಾಗಿ ಯಜ್ಞೋದ್ದಿಷ್ಟವಾದದ್ದು, ಯಜ್ಞದಲ್ಲಿ ಉಳಿದಂತಹ ಏನು ಸಂಪತ್ತಿದೆ ಅದೆಲ್ಲ ರುದ್ರದೇವರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ರುದ್ರದೇವರಿಗೆ ಸಂಬಂಧ. ಆದರೆ ತತ್ ಶಂಕರ ಶರೀರಸ್ಥಂ ಜಾಮದಗ್ನಿ ಹರಿಂ ಪರಂ. ಆ ರುದ್ರಾಂತರ್ಯಾಮಿಯಾದಂತಹ ಜಾಮದಗ್ನಿ ಅಂದರೆ ಯಾರು? ಪರಶುರಾಮ ದೇವರು. ಆ ಪರಶುರಾಮ ದೇವರಿಗೆ ಸಂಬಂಧಪಟ್ಟದ್ದು. ಆದರೆ ಆ ಪರಶುರಾಮ ದೇವರಿಂದ ಅತ್ಯಂತ ಅಭಿನ್ನನಾದಂತಹ ನಾನು, ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನನ್ನ ಹಣ ಅದು. ಹಾಗಾಗಿ ಆ ಎಲ್ಲ ಹಣವನ್ನು ತೆಗೆದುಕೊಂಡು ಬರ್ರಿ. ಹಾಗಾಗಿ ನಿಮಗೆ ಯಜ್ಞ ಮಾಡೋದಕ್ಕೆ ಯಾವ ಸಮಸ್ಯೆ ಆಗುವುದಿಲ್ಲ ಅಂತ ವೇದವ್ಯಾಸದೇವರು ಈ ಉಪಾಯವನ್ನು ಹೇಳ್ತಾ ಇದ್ದಾರೆ ಧರ್ಮರಾಜನಿಗೆ. ತಚ್ಚಂಕರ ಶರೀರಸ್ಥಂ ಜಾಮದಗ್ನಿಂ ಹರಿಂ ಪರಂ ದೃಷ್ಟ್ವೈವಾನುಜ್ಞೆಯ ತಸ್ಯ ಸ್ವೀಕೃತ್ಯ ಯಜ ತೇನ ಚ. ಅಲ್ಲಿಂದ ಹಣವನ್ನು ತಂದು ಯಾಗ ಮಾಡಪ್ಪ ನೀನು ಮಹಾನುಭಾವ. ಇತ್ಯಾಹ ವ್ಯಾಸವಾಕ್ಯಾನು ಭೀಮೋಪ್ಯಾಹ ನೃಪೋತ್ತಮಂ. ಇಷ್ಟು ಹೇಳಿದರೆ ಧರ್ಮರಾಜ ಮತ್ತಲ್ಲಿಯೂ ಸಂದೇಹಪಟ್ಟ. ಅದ್ಯಾಕೆ ಹಣ ತೊಗೊಂಬರ್ಬೇಕು ನಾವು? ಅದು ನಮ್ಮ ಹಣ ಅಲ್ಲ, ನಾವು ಗಳಿಸಿದ ಹಣದಿಂದ ಯಾಗ ಮಾಡಬೇಕು. ನೀನೇನು ಗಳಿಸುವುದಿದೆ? ಭೀಮಸೇಂದ್ರಿ ತಲೆ ಕೆಡ್ತು, ಸಿಟ್ಟಿಗೆ ಬಂದರು. ನೀನೇನು ಗಳಿಸುವುದಿದೆ? ನಿನ್ನದಿದ್ದರೆ ನೀನು ಗಳಿಸಬೇಕು. ನಿಂದು ಯಾವುದೂ ಅಲ್ಲಿದು, ಎಲ್ಲವೂ ಪರಮಾತ್ಮನದೇ. ಚರಾಚರವಾದ ಸಮಸ್ತ ಪ್ರಪಂಚ ಯಾರ ಅಧೀನವಾಗಿದೆ? ಯಾರ ಸಂಪತ್ತದು? ದೇವರ ಸಂಪತ್ತು. ದೇವರೇ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾಗ ಇಲ್ಲೂ ಅವಿಶ್ವಾಸ ಮಾಡಬೇಡ, ಇಲ್ಲೂ ಸಂದೇಹ ಪಡಬೇಡ. ಅದನ್ನು ಹೇಳಿದ್ದನ್ನು ಕೇಳು, ಅವನು ಹೇಳಿದ್ದನ್ನು ನಾವು ತಗೊಂಡು ಬರೋಣ, ಯಾಗ ಮಾಡೋಣ ಅಂದಾಗ ಆಗ ಧರ್ಮರಾಜ ಸ್ವಲ್ಪ ತಣ್ಣಗಾದ. ಆಗ ಸ್ವಲ್ಪ ವಿಶ್ವಾಸಪಟ್ಟ. ಧನಸ್ಯ ದೇವತಾ ವಿಷ್ಣು. ಭೀಮಸೇಂದ್ರರು ಹೇಳ್ತಾರೆ, ಧನಸ್ಯ ದೇವತಾ ವಿಷ್ಣು. ಧನಕ್ಕೆ ದೇವತೆಯಾದವನೇ ಯಾರು? ಪರಮಾತ್ಮನೇ. ಹಾಗಾಗಿ ಜಾಮದಗ್ನ್ಯೋ ಕಿಲೇಶ್ವರ ಸಶಂಕರಸ್ಥೋ ಯಜ್ಞೋಚ್ಚಿಷ್ಟ ಧನಾಧಿಪ ತೇನೈವ ವಿಷ್ಣುನಾ ದತ್ತಂ ಅರ್ಜುನಾಯಾಸ್ತ್ರಮುತ್ತಮಂ ಕರ್ಮಾಣಿ ಅನ್ಯಾನಿ ಚಾಸ್ಮಾಕಂ ಕೃತಾನ್ಯೇತೇನ ವಿಷ್ಣುನಾ. ಹಾಗಾಗಿ ಸಮಸ್ತ ಇದ್ದದ್ದು ಎಲ್ಲವೂ ಪರಮಾತ್ಮನದೇ. ಹಾಗಾಗಿ ಆ ಪರಮಾತ್ಮ ಹೇಳಿದ್ದನ್ನು, ಸಂಪತ್ತನ್ನು ತೆಗೆದುಕೊಂಡು ಬಂದು ಯಾಗ ಮಾಡಬೇಕು. ಅದನ್ನು ಬಿಟ್ಟು ನೀನು ಸಂದೇಹ ಪಡಬೇಡಪ್ಪ ಅಂತ ಹೇಳಿ ಪರಮಾತ್ಮ ವೇದವ್ಯಾಸ ದೇವರು ಪಾಂಡವರು ಯಾಗ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹಣವನ್ನು ಅಲ್ಲಿಟ್ಟಿದ್ದೇವೆ, ಅಲ್ಲಿ ಹಣ ಇದೆ. ದೇವರು, ರುದ್ರಾದಿಗಳು, ಋಷಪರ್ವರಾಜ ಅನೇಕ ಜನ ಅಲ್ಲಿ ಯಾಗವನ್ನು ಮಾಡಿದ್ದಾರೆ.
ಅಕ್ಷಯ್ಯವಾದ ಸಂಪತ್ತಿದೆ, ಎಷ್ಟು ಬೇಕೋ ಅಷ್ಟೆಲ್ಲ ಸಂಪತ್ತನ್ನು ತೆಗೆದುಕೊಂಡು ಬನ್ನಿ ಅಂದಾಗ ಸರಿಯಾಗಲಿ ಅಂತ ಪ್ರಿಯೋ ಅಸ್ಮಾಕಂ ಪ್ರಿಯಾಸ್ತಸ್ಯ ಸರ್ವದೇವ ವಯಂ ನೃಪ ತದಬನು ತತ್ ಅಭ್ಯನುಜ್ಞಾತಂ ಧನೇನೈವ ಯಜಾಮಹೇ ಆಗಲಿ ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ. ಪ್ರಿಯೋ ಸೋಯಂ ಪಿತಾಮಹೋ ಅಸ್ಮಾಕಂ ಹೇಳ್ತಾರೆ, ಅವರು ಪಿತಾಮಹ ಭೀಮಸೇನರು ಹೇಳ್ತಾ ಇದ್ದಾರೆ, ನಮಗೆ ಅಜ್ಜ ಆಗಬೇಕು ವೇದವ್ಯಾಸದೇವರು. ಅಜ್ಜನ ಸಂಪತ್ತು ಅಂದರೆ ನಮ್ಮ ಸಂಪತ್ತಲ್ವಾ? ಎಲ್ಲವೂ ದೇವರದ್ದೇ, ನಮ್ದೇನದು, ನನಗೇನು ಸಂಬಂಧ ಅದು? ನಾವು ಗಳಿಸಿದ ಹಣ ಅಂದ್ರೇನು? ದೇವರು ಅಂದರೆ ನಮಗಜ್ಜ, ವೇದವ್ಯಾಸದೇವರು ಯಾರು ಆಗ್ಬೇಕು? ನಮಗೆ ಅಜ್ಜ ಆಗಬೇಕು. ಅವ್ರ ಹಣ ನಮ್ಮ ಹಣ ಅಲ್ವಾ? ಜಗತ್ತಿಗೆ ಸ್ವಾಮಿ ಅವನು. ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾರೆ. ಸೋಯಂ ಪಿತಾಮಹೋ ಅಸ್ಮಾಕಂ ವ್ಯಾಸಸ್ತನ್ನ ಪ್ರದಾಸ್ಯತಿ ಅವರೇ ಕೊಡ್ತಾ ಇದ್ದಾರೆ. ಅಜ್ಜ ಕೊಟ್ಟದ್ದು ಹಣವನ್ನೇ ಸ್ವೀಕಾರ ಮಾಡಿಕೊಂಡು ನಾವು ಬದುಕಬೇಕು ಅಲ್ವಾ? ಯಾಕೆ ಸಂದೇಹ ಪಡ್ತೀನಿ ನೀನು? ಇತ್ಯುಕ್ತ್ವಾ ತಂ ಪುರಸ್ಕೃತ್ಯ ಕೃಷ್ಣದ್ವೈಪಾಯನಂ ಯಯುಹು ಇಷ್ಟು ಹೇಳಿ ವೇದವ್ಯಾಸದೇವರು ಅಲ್ಲಿಂದ ಹೊರಟಿದ್ದಾರೆ, ತೆರಳಿದ್ದಾರೆ. ಧನಂ ಕೃಷ್ಣಂ ಸಮಾದಾಯ ಸಮಂತಾಚ್ಛತಯೋಜನಂ ದದೋ ತೇಷಾಂ ತೇಪಿ ಚೇಹು ಹಸ್ತಿ ಉಷ್ಟ್ರ ಅಶ್ವ ನರಾದಿಷು ಅಲ್ಲಿ ಅನೇಕ ದೇವತೆಗಳು ಸ್ವಯಂ ಕೃಷ್ಣ ಪರಮಾತ್ಮ ಯಾಗ ಮಾಡಿದ ಏನು ಹಣ ಇತ್ತೋ ಹಣವನ್ನು ತೆಗೆದುಕೊಂಡು ಬರಲಿಕ್ಕೆ ಯುಧಿಷ್ಠಿರ ಮೃತೆ ಮತ್ತೆ ಪುನಃ ಧರ್ಮರಾಜ ಮನೆಯಲ್ಲಿ ಕೂತಿದ್ದಾನೆ. ಭೀಮಾರ್ಜುನರು ಎಲ್ಲರೂ ಹೋಗಿದ್ದಾರೆ ಹಣವನ್ನು ತೆಗೆದುಕೊಂಡು ಬರಲಿಕ್ಕೆ. ಇದರ ಮೇಲೆ ಆನೆ ಮೇಲೆ, ಒಂಟಿ ಮೇಲೆ, ಕುದುರೆಗಳ ಮೇಲೆ ಎಲ್ಲ ಜನರು ಎಲ್ಲರೂ ಎಷ್ಟೆಷ್ಟು ಆನೆ ಮೇಲೆ ಸಂಪತ್ತನ್ನು ಹಾಕಿದ್ದಾರೆ, ಒಂಟಿ ಮೇಲೆ ಸಂಪತ್ತನ್ನು ಹಾಕಿದ್ದಾರೆ, ಕುದುರೆಗಳ ಮೇಲೆ ಸಂಪತ್ತನ್ನು ಹಾಕಿದ್ದಾರೆ. ಸ್ವಯಂ ತಾವು ಹೆಗಲ ಮೇಲೆ ಹೊತ್ತುಕೊಂಡು ಹಣವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಬಂಗಾರವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಆಸ್ತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಭೀಮಸೇನ ಪುರೋಗಮಾಹ ಯಜ್ಞಾರ್ಥ ಮೋಹಿರೇ ಭೂರಿ ಸ್ವರ್ಣಮುದ್ಯ ದ್ರವಿಪ್ರಭಂ. ಎಷ್ಟು ಹಣವನ್ನು ತಂದ್ರಂದ್ರೆ ಶತಯೋಜನಂ. ಆ ಹಣವನ್ನು ತಂದದ್ದು ರಾಶಿ ನೋಡ್ಲಿಕ್ಕಾಗ್ತಾ ಇಲ್ಲಂತೆ. ನಮ್ಮ ಕಣ್ಣಿಗೆ ದೃಷ್ಟಿ ಎಷ್ಟು ಸಿಗ್ತದೋ ಅಷ್ಟು ಹಣ ಬಿದ್ದಿದೆ ಅಂತ. ಅಷ್ಟು ಹಣವನ್ನು ತಂದಿದ್ದಾರೆ ಭೀಮಾರ್ಜುನರು. ಯಾಕೆ? ಯಜ್ಞ ಮಾಡೋದಕ್ಕಾಗಿ. ಸ್ವರ್ಣ ಮುದ್ರ ದ್ರವಿಪ್ರಭಂ ತದೇವ ವಾಸುದೇವೋಪಿ ಸಭಾರ್ಯಾ ಸಹ. ಗೊತ್ತಾಯಿತು ಕೇಶವನಿಗೆ. ಈಗಿನ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಹೋಗಿದ್ದಾನೆ, ಅವನಿಗೆ ಆಮಂತ್ರಣ ಹೋಗೇ ಬಿಡ್ತು. ಇಲ್ಲ ಮತ್ತೆ ನಾನು ಯಾಗ ಮಾಡಬೇಕು ಅನ್ಕೊಂಡಿದ್ದೀನಿ ಸ್ವಾಮಿ, ನೀವೆಲ್ಲ ಕುಟುಂಬ ಪರಿವಾರವಾಗಿ ಬಂದು ನನಗೆ ಅನುಗ್ರಹ ಮಾಡಬೇಕು, ನಿನ್ನ ಸನ್ನಿಧಾನ ಇದ್ದರೆ ಯಾಗಕ್ಕೆ ಪ್ರಾಶಸ್ತ್ಯ, ಅದು ಫಲವನ್ನು ಕೊಡ್ತದೆ, ಇಲ್ಲದ್ರೆ ಕೊಡುವುದಿಲ್ಲ ಅಂತ ಪ್ರಾರ್ಥನಾ ಹೇಳಿದ್ದಕ್ಕಾಗಿ ಕೃಷ್ಣ ಪರಮಾತ್ಮ ಮತ್ತೆ ಎಲ್ಲ ತನ್ನ ಜನರಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ. ತದೇವ ವಾಸುದೇವೋಪಿ ಸಭಾರ್ಯ ಸಹಭದ್ರಯಾ ಸುಭದ್ರ ಮತ್ತು ತನ್ನ ಹೆಂಡತಿ ಸಹಿತನಾಗಿ ಆಗಚ್ಚನ್ ಹಸ್ತಿನಪುರಂ ಪಥ್ಯು ಉದಂಕೇನ ಪೂಜಿತಃ ತತ್ಕಾಮ ವರ್ಷಿಣೋ ಮೇಘಾನ್ ತವ ದತ್ವೋದಕಾರ್ಥಿನಃ ಸಫಲಂ ಸ್ವವರಂ ಗತ್ವಾ ಜಗಾಮ ಗಜ ಸಂಶಯಂ. ಆಗ ಇಷ್ಟರಲ್ಲಿ ಪರೀಕ್ಷಿತರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಅಶ್ವತ್ಥಾಮಾಚಾರ್ಯನೇ ಇದ್ದಾರೆ, ಬದುಕಿದ್ದಾರೆ, ಅವರು ಸಾಯುವುದಿಲ್ಲ, ಚಿರಂಜೀವಿಗಳು. ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದ್ದಾರೆ, ಸತ್ತು ಹೋದ, ಆಮೇಲೆ ಮತ್ತೆ ಬದುಕಿಸಿದ ಪರಮಾತ್ಮ. ದ್ರೋಣ್ಯಸ್ತ್ರ ಸೂದಿತಂ ಬಾಣಂ ದೃಷ್ಟ್ವಾ ಕುಂತ್ಯಾದಿಕಾ ಸ್ತ್ರೀಯಃ ಶರಣ್ಯಂ ಜಗ್ಮುಹು ವಾಸುದೇವ ಜಗತ್ಪತಿ. ದ್ರೋಣ್ಯಸ್ತ್ರಮಿಪ್ಲುಷ್ಟಮಿದಂ ಮದಂಗಂ ಸಂತಾನಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತ ಆತ್ತಚಕ್ರಃ ಮಾತುಶ್ಚ ಮೇ ಯಶ್ಚರಣಂ ಗತಾಯ. ಕುಂತಿ ಸಮೇತರಾದ ಎಲ್ಲ ಹೆಣ್ಣು ಮಕ್ಕಳು ಹೋಗಿ ಕೃಷ್ಣನಿಗೆ ಮತ್ತೆ ಶರಣಾಗತರಾಗಿದ್ದಾರೆ. ಹೀಗೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಅವನನ್ನು ರಕ್ಷಣೆ ಮಾಡಬೇಕು ಅಂದರೆ ನೀನೇ ಸಮರ್ಥ ಸ್ವಾಮಿ, ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷಂ ಆತ್ಮನೋ ಗರ್ಭೆ ರಕ್ಷಿತಂ ಪ್ರಸವೇ ಹತಂ. ಹುಟ್ಟಿದ ಕೂಡಲೇ ಸತ್ತು ಹೋಗ್ಬಿಟ್ಟ ಅಂತೆ ಅವನು ಬ್ರಹ್ಮಾಸ್ತ್ರಕ್ಕೆ. ಆಗ ಪರಮಾತ್ಮ ಸ್ವಯಂ ತಾನು ಮತ್ತೆ ಪ್ರವೇಶ ಮಾಡಿ ಪುನರುಜ್ಜೀವಯಾಮಾಸ. ಹಿಂದೆ ಒಮ್ಮೆ ಈ ಪ್ರಸಂಗ ಆಗಿತ್ತು, ಮತ್ತೆ ಪರಮಾತ್ಮ ಹೀಗೆ ಮಾಡಿ ಕೇಶವ ಪಾರ್ಥತಂತವೇ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ, 1000 ವರ್ಷ ಪಾಂಡವರ ಸಂತತಿ ಇರಬೇಕು ಅಂತ ಹೇಳಿ. ಹಾಗಾಗಿ ಪರಮಾತ್ಮ ಮತ್ತೆ ಪುನಃ ಅವನನ್ನು ಬದುಕಿಸಿ
ಪಾಂಡವರೆಲ್ಲರಿಗೂ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಎಲ್ಲ ಕಡೆಯಿಂದ ಸಂಪತ್ತನ್ನು, ಕೃಷ್ಣನೂ ಸ್ವಯಂ ತಾನು ಸಂಪತ್ತನ್ನು ತೆಗೆದುಕೊಂಡು ಬಂದಿದ್ದಾನೆ. ಯಜ್ಞ ಮಾಡಬೇಕು ಅಂತ ಹೇಳಿ ತಾನು ತದೇವ ವಿದುಷಃ ಪಾರ್ಥ ಸ ಕೃಷ್ಣ ಸದೋಚ್ಚಯ ಸರ್ವೇ ಮೋದಿದ ಸರ್ವೇ ಪೌತ್ರಂ ಕೇಶವರಕ್ಷಿತಂ. ಪೌತ್ರ ಮೊಮ್ಮಗ ಮತ್ತೆ ಬದುಕಿದ, ಕೃಷ್ಣ ರಕ್ಷಣೆ ಮಾಡಿದ ಅಂತ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ದದೋದಾನಾನಿ ಬಹುಶಃ ಧರ್ಮಪುತ್ರೋ ಯುಧಿಷ್ಠಿರ. ತಂದ ಹಣ ಇವನಿಗೇನಿದೆ ಕೆಲಸ, ಧರ್ಮರಾಜ ಕೂತಲ್ಲೇ ಕೂತಿದ್ದ, ಎಲ್ಲ ಹಣವನ್ನು ತಂದರು. ಹೋಗೋವರಿಗೆ ಬರೋವರಿಗೆ ಶ್ರಮ. ವೇದವ್ಯಾಸ ದೇವರು ಬಂದು ಸೂಚನೆ ಮಾಡಿದರು, ಆಜ್ಞೆ ಮಾಡಿದರು. ಆ ಹಣವನ್ನು ಎಲ್ಲ ಬಂದ ಹಣವನ್ನು ದಾನ ಕೊಡ್ತಾ ಇದ್ದಾನೆ. ಪೌತ್ರ ಜನ್ಮನಿ ಹೃಷ್ಟಾತ್ಮ. ಪರೀಕ್ಷಿತ ರಾಜ ಹುಟ್ಟಿದ್ದಕ್ಕಾಗಿ ಸಂತೋಷಕ್ಕಾಗಿ ಮೊಮ್ಮಗ ಹುಟ್ಟಿದ್ದಾನೆ ಅಂತ ಹೇಳಿ ದಾನವನ್ನು ಕೊಡ್ತಾ ಇದ್ದಾನೆ. ಆಗ ಪರಮಾತ್ಮ ಬಂದಿದ್ದಾನೆ. ಪರಮಾತ್ಮ ರಕ್ಷಣೆ ಮಾಡಿದ್ದಕ್ಕಾಗಿ ಪರೀಕ್ಷಿತ ಸತ್ತು ಮತ್ತೆ ಹುಟ್ಟಿದ. ವಾಸುದೇವಂ ನನಾಮಚ. ಪರಮಾತ್ಮನನ್ನು ನಮಸ್ಕಾರ ಮಾಡಿ, ಪರಮಾತ್ಮ ನಿನ್ನ ಅನುಗ್ರಹ ಇಲ್ಲದೆ ಇದ್ದರೆ ಕ್ಷಣಕಾಲವೂ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಹೀಗೆ ಹೋಗಿದ್ದ, ಮತ್ತೆ ಬಂದೇ ಬಿಟ್ಟ, ಕ್ಷಣಕಾಲ ಬದುಕಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣ ಎಷ್ಟು ಅನುಗ್ರಹ ಮಾಡಿದ್ದಾನೆ ನೋಡ್ರಿ ಪಾಂಡವರಿಗೆ. ದೇವರಲ್ಲಿ ಭಕ್ತಿ ಮಾಡಿದ ಜನಕ್ಕೆ ಪರಮಾತ್ಮ ಸದಾ ಕಾಲ ಇದ್ದು ರಕ್ಷಣೆ ಮಾಡ್ತಾನನ್ಲಿಕ್ಕೆ ಪಾಂಡವರೇ ಕಾರಣ. ಪಾಂಡವರೇ ಸಾಕ್ಷಿ, ಕಾರಣ ಅಲ್ಲ, ಸಾಕ್ಷಿ. ಸದೈವ ಭೀಮಸೇನ ದೇವರು ದೇವರನ್ನು ನೆನೆಸ್ತಾರೆ, ದೇವರ ಉಪಕಾರ ಸ್ಮರಣೆ ಮಾಡ್ತಾರೆ, ದೇವರಲ್ಲಿ ಶರಣಾಗತರಾಗ್ತಾರೆ. ಇಂಥ ಮಹಾಭಕ್ತರು ಭೀಮಾದಿಗ ಮೊದಲಾದ ಪಾಂಡವರು. ಅಂದ ಮೇಲೆ ಆ ಪಾಂಡವರನ್ನು ಬಿಟ್ಟು ದೇವರು ಎಲ್ಲಿ ಹೋಗಬೇಕು? ಎಲ್ಲಿ ಧರ್ಮ ಇರ್ತದೆ, ಎಲ್ಲಿ ಸತ್ಯ ಇರ್ತದೆ, ಎಲ್ಲಿ ನೀತಿ ಇರ್ತದೆ, ಎಲ್ಲಿ ದೇವರ ಭಕ್ತರಿರ್ತಾರೋ ಅಲ್ಲಿ ಪರಮಾತ್ಮ ಸದಾ ಕಾಲ ಇರ್ತಾನೆ. ಹಾಗಾಗಿ ನಮಸ್ಕಾರ ಮಾಡಿದ್ದಾರೆ. ಕುಂತಿ ಕೃಷ್ಣ ಸುಭದ್ರಾಭಿಹಿ. ಕುಂತಿ, ಕೃಷ್ಣ, ದ್ರೌಪದಿ, ಸುಭದ್ರ ಇವರೇ ಮೊದಲಾದವರು ಬಂದು ನಮಸ್ಕಾರ ಮಾಡಿದ್ದಾರೆ. ಪಾಂಡವೇ ಪುರುಷೈಶ್ಚಾನ್ಯೇ ಸ್ತುವಂತ ಪ್ರಣೀತೋ ಹರಿ. ಭಗವಂತ ಬಂದಿದ್ದಾನೆ. ಎಲ್ಲರೂ ಆದರ, ಗೌರವ, ಪಾದಪೂಜಾ, ಆರಿಗೆ ಪಾದ್ಯ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದ್ದಾರೆ. ಮಾಡಿ ಸಂತೋಷದಿಂದ ಇನ್ನು ಯಜ್ಞದ ದೀಕ್ಷೆಯನ್ನು ಕೊಡಿಸಬೇಕು ಧರ್ಮರಾಜನಿಗೆ. ಹಾಗಾಗಿ ಆ ಎಲ್ಲ ವೈಭವವನ್ನು ಮಾಡೋದಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.